ಸುಬ್ಬಮ್ಮ ಬೇಗ ಬಾ. ಸೂ ಹಾಕೋತಿರೋ ಮಗ, ಬರ್ತೀನಿ. ಅರುಣ್ ಸರ್ ಫೋನೇ ತಕ್ಕತಿಲ್ಲ. ಅದ್ ಎಷ್ಟು ಬೇಜಾರ್ ಮಾಡ್ಕೊಂಡವ್ರು ಏನೋ. ಅಲ್ಲ, ಮನೆಗ್ ಬಂದವ್ರ ಮುಂದೆ ನಮ್ ಕೋಪನ್ ತೋರ್ಸ್ಕೊಳಕ್ ಆಯ್ತದ? ಅವ್ರ ಮುಂದೆ ಕೋಪ ತೋರ್ಸ್ಕೊಂಡು ಅವ್ರಿಗೆ ಬೇಜಾರ್ ಮಾಡಿ ನಮ್ ಮರ್ಯಾದೆ ನಾವೇ ಕಳ್ಕೊಳ್ಳೋದ? ನಾನು ಸರಿನೇಯ? ಅಲ್ಲ, ಮನೆಯವ್ರ ತಾವನೇ ಹೆಂಗ್ ನಡ್ಕೋಬೇಕು ಅಂತ ಗೊತ್ತಿಲ್ದೇ ಇರೋರ್ಗೆ ಇನ್ ಮನೆಗ್ ಬಂದವ್ರ ತಾವ ಹೆಂಗ್ ನಡ್ಕೋಬೇಕು ಅಂತ ಹೇಳ್ಕೊಡಕ್ ಆಯ್ತದ? ಎಷ್ಟೇ ಕಾಸಿದ್ರು ಸಂಸ್ಕಾರ ಅನ್ನೋದನ್ನ ಕೊಂಡ್ಕೊಳಕ್ ಆಗಕ್ಕಿಲ್ಲ. ನಮ್ಮೊಳಗ್ ನಾವೇ ಅದನ್ನ ಬೆಳೆಸ್ಕೋಬೇಕು. ಇದು ಬೇರೆ. ಏನ್ ಮಾಡ್ತಿದ್ಯಾ? ಗೊಂಡ್ಗಾಡ್ದೆ ಸುಮ್ಮನೆ ಇರಕ್ಕಾಗಲ್ವಾ ನೀನು? ಆಗ್ಲಿಂದ ನಾನು ಕೇಳಿಸ್ಕೊಳ್ತಾನೆ ಇದ್ದೀನಿ. ವಟ ಅಂತಿದ್ಯಾ. ಒಳ್ಳೆ ಇರಿಟೇಷನ್ ನೀನು. ಹೌದೌದು, ನಾನು ಮಾತಾಡಿದ್ರೆ ನಿಮಗೆ ಇರದಂಗೆ ಆಯ್ತದೆ. ಯಾಕೆ ಮಾತಾಡು? ಯಾಕೆ ನಿಲ್ಸ್ಬಿಟ್ಟೆ? ನಿಮಗೆ ಕಣ್ಸಲ್ವಾ? ನಿನಗ್ ಬೇರೆ ಜಾಗ ಸಿಗ್ಲಿಲ್ವಾ? ಇದು ನಮ್ಮನೆ, ನಾನು ಹೇಳ್ಬೇಕಾದ್ರೆ ಕುತ್ಕೊಂತೀನಿ. ಅದನ್ನ ಕೆಳಕ್ ನೀವ್ ಯಾರು? ನಮ್ಮನೆ ನಿಮ್ಗೇನ್ ಕೆಲ್ಸ? ಜಾಸ್ತಿ ಮಾತಾಡಿದ್ರೆ ಹಲ್ಲು ದುರ್ಸ್ಬಿಡ್ತೀನಿ. ನಿಮ್ಮ ಅಪ್ಪ ಎಲ್ಲ? ಅಪ್ಪನಾ? ಈ ಜೇಬಲ್ಲಿ ಕೊಡ್ಲಾ? ನನ್ನ ಹತ್ರನೇ ತಲೆ ಹೇಟ ಮಾಡ್ತೀಯ ನಿನ್ನ. ಸ್ವಲ್ಪನೂ ಒಳ್ಳೆ ಬುದ್ಧಿನೇ ಇಲ್ವಾ ನಿಮ್ಗೆ? ನಮ್ಮಮ್ಮ ಪಾಲಿಶ್ ಮಾಡ್ಕೊಟ್ಟಿದ್ರು, ಎಲ್ಲ ಹಾಳು ಮಾಡ್ಬಿಟ್ರಲ್ಲ. ಬರೀ ಒಳ್ಳೇದೆಲ್ಲ ಹಾಳು ಮಾಡೋದೇ ಕೆಲಸ ಅಲ್ಲ, ಬರೀ ಬ್ಯಾಡ್ 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 ಆಂಟಿ. ಯು ಇಡಿಯಟ್, ವಯಸ್ಸಿಗೆ ಮೀರಿದ್ ಮಾತಾಡ್ತೀಯ. ಬ್ಯಾಡ್ ಆಂಟಿ ಅಂದ್ರೆ ಹಾಕ್ತೀನಿ ನೋಡು. ಏಯ್ ಬೆದರ್ ಬೊಂಬೆ, ಎಷ್ಟೇ ಧೈರ್ಯ ನಿನಗೆ ನನ್ನ ಮಗನ ಮೇಲೆ ಕೈ ಮಾಡಕ್ಕೆ?